ಹೋಗ್ತೀವಿ. ಹಂಗಾಗಿ ನೀರ್ ಚೀಲ ನೀಲ ಅಂತಂದ್ರೆ ಇರುವಂತಹ ಖುಷಿನೇ ಬೇರೆ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಶನಿವಾರ, ತುಂಬಾ ಜೋರ್ ಮಳೆನಲ್ಲಿ ಸಂತೆಗೆ ಹೊರಟಿದೀವಿ. ಸಂತೆಗೆ ಏನಕ್ಕೆ ಅಂತಂದ್ರೆ ತುಂಬಾ ದಿನ ಆಯ್ತು ಸಂತೆಗೆ ಹೋಗ್ದೇನೆ, ಹಂಗಾಗಿ ಒಂದ್ ರೌಂಡ್ ಸಂತೆಗೆ ಹೋಗಿ ಬರುವ ಅಂತ. ಮನೆಯಲ್ಲಿ ತರಕಾರಿ ಎಲ್ಲ ಮುಗ್ದೋಗಿದೆ. ಒಂದ್ ರೌಂಡ್ ಸಂತೆಗೆ ಹೋಗಿ ಬಂದ್ರೆ, ಇವಾಗ ಅಂದ್ರೆ ವಾರ ಎಲ್ಲ ಹೋಗೋದಕ್ಕಾಗೋದಿಲ್ಲ, ತಿಂಗಳಿಗೆ ಒಂದ್ ಸಂತೆಗೆ ಹೋಗೋದು. ಮಿಕ್ಕಿದ ದಿನ ಏನಾದ್ರೂ ಬೇಕಂತಂದ್ರೆ ನಮ್ಮನೆಯವ್ರು ತಂದು ಕೊಡ್ತಾರೆ. ಈ ಈರುಳ್ಳಿ, ಆಲೂಗಡ್ಡೆ, ಟೊಮೆಟೊ ಎಲ್ಲ ಸ್ವಲ್ಪ ಜಾಸ್ತಿ ತಂದಿಟ್ಕೊಳ್ತೀನಿ. ಈ ತರ ಒಂದೊಂದ್ ದಿನ ಒಂದೊಂದ್ ತರ ಏನಾದ್ರೂ ಊಟಕ್ ಮಾಡ್ತೀನಿ, ರಸಮ್ಮು ಈ ತರ. ಇವಾಗ ಸ್ವಲ್ಪ ಮಳೆ ಕಡಿಮೆ ಇದೆ, ಬನ್ನಿ ಹೊರಡುವ. ಆಮೇಲೆ ಮಾತಾಡ್ತಾ ನಿಂತ್ರೆ ಲೇಟ್ ಆಗ್ತದೆ. ಹೊರಡುವಾರಿ. ಸಂತೆ ಹತ್ರ ಬಂದ್ವಿ. ಮಳೆಗಾಲದ ಸಂತೆ ಅಂತಂದ್ರೆ ಸ್ವಲ್ಪ ಬೇಜಾರೇನೆ. ಏನಕ್ಕೆ ಅಂತಂದ್ರೆ ಎಲ್ಲಾ ಕಡೆ ನೀರೆಲ್ಲ ತುಂಬಿಕೊಂಡಿರ್ತದೆ, ರಸ್ತೆ ಎಲ್ಲ ಫುಲ್ ಗಲೀಜಾಗಿರ್ತದೆ. ಒಂಥರ ಬೇಜಾರೇನೆ. ಆದ್ರೂನು ತುಂಬಾ ದಿನ ಆಯ್ತಲ್ವಾ, ತರಕಾರಿ ಎಲ್ಲ ಬೇಕಿತ್ತು, ಹಂಗಾಗಿ ಬಂದಿದ್ವಿ ಸಂತೆಗೆ. ಇನ್ನ ಆಲೂಗಡ್ಡೆ ಮತ್ತೆ ಈರುಳ್ಳಿ ಎಲ್ಲ ಹುಡುಕ್ತಾ ಬಂದ್ವಿ. ನಾವು ಬಂದಿದ್ದೆ ಸ್ವಲ್ಪ ಬಿಸಿಲು ಬಂದಾಗ ಆಯ್ತು. ಆಲೂಗಡ್ಡೆ 2 kg ತಗೊಂಡ್ರೆ 50 ರೂಪಾಯಿ ಏನೋ ಆಗಿತ್ತು. ಈರುಳ್ಳಿ 70 ರೂಪಾಯಿ ಅಂತ ಹೇಳ್ತಾ ಇದ್ರು 2 kg ತಗೊಂಡ್ರೆ. ಎಲ್ಲಾನು 2 kg ತಂದೆ. ಏನಕ್ಕೆ ಅಂತಂದ್ರೆ ಇವಾಗ ತಿಂಗಳಿಗೊಮ್ಮೆ ಈ ತರ ಸಂತೆಗೆ ಹೋಗ್ತೀವಿ. ಹಂಗಾಗಿ ನೀರ್ ನೋಡಿ, ಶರಾವತಿ ನದಿ ಫುಲ್ ನೀರ್ ತುಂಬಿಕೊಂಡಿದೆ. ಇವಾಗ ಬೋಟ್ ಎಲ್ಲ ಫಿಶಿಂಗ್ ಎಲ್ಲ ಹೋಗೋದು ಸ್ವಲ್ಪ ಕಡಿಮೆನೆ. ಕೆಲವೊಂದ್ ದಿನ ತುಂಬಾ ಗಾಳಿ ಇದ್ದಾಗೆಲ್ಲ ಹೋಗೋದಿಲ್ಲ. ಫುಲ್ ಡ್ರ್ಯಾಗನ್ ಫ್ರೂಟ್ ಬಂದಿತ್ತು. ಇವಾಗ ಅದ್ರದ್ದು ಸೀಸನ್ ಏನೋ ಗೊತ್ತಿಲ್ಲ ನನ್ಗೆ. ನಮ್ಮನೆಯವ್ರ ಫ್ರೆಂಡ್ ಅವ್ರಿಗೊಂದು ಟೊಮೆಟೊ ಕೊಟ್ಟಿದ್ರು, ಅದನ್ನೇ ತೋರಿಸ್ತಾ ಇದ್ದಾರೆ ನಿಮ್ಗೆ. ಹಂಗೇನೆ ಈ ಹೂಕೋಸು, ಜೋಳ ಎಲ್ಲ ತಗೊಂಡು ಇಲ್ಲಿ ಮುಂದ್ಗಡೆ ಬಂದ್ವಿ. ಇಲ್ಲಿ ಕ್ಯಾಪ್ಸಿಕಮ್ ಎಲ್ಲ ಬೇಕಿತ್ತು. ಸಂತೆನಲ್ಲಿ ನನ್ಗೆ ಇವತ್ತು ಇಬ್ರು ಸಿಕ್ಕಿದ್ರು. ನಿಮ್ ವಿಡಿಯೋಸ್ ಎಲ್ಲ ನೋಡ್ತೀವಿ, ತುಂಬಾ ಚಂದ ಬರ್ತಾ ಇದೆ, ಹಾಗೆ ವಿಡಿಯೋಸ್ ಎಲ್ಲ ಮಾಡಿ ಅಂತ ಹೇಳ್ತಾ ಇದ್ರು. ಇನ್ನ ಪುದೀನ, ಕೊತ್ತಂಬರಿ ಸೊಪ್ಪು, ಪಾಲಕ್ ಸೊಪ್ಪು ಎಲ್ಲಾನು ತಗೊಂಡಿದ್ದಾಯ್ತು, ಮೂಲಂಗಿ ಎಲ್ಲ. ಇನ್ನ ಟೊಮೆಟೊ ಬಂದು ಕೆಜಿ 40 ರೂಪಾಯಿ ಆಗಿತ್ತು. 1.5 kg ತಗೊಂಡ್ರೆ 50 ರೂಪಾಯಿ ಅಂತ ಹೇಳ್ತಾ ಇದ್ರು. ನಾವಿಬ್ರು 1.5 kg ತಗೊಂಡ್ವಿ. ಇನ್ನ ಇಲ್ಲಿ ಕ್ಯಾರೆಟ್, ಬೀನ್ಸು, ಬಜ್ಜಿ ಮೆಣಸು, ಒಂದಿನ ಬಜ್ಜಿ ಮಾಡೋಣ ಅಂತ ಅವೆಲ್ಲ ತಗೊಂಡಿದ್ದಾಯ್ತು. ಇವತ್ತು ಭರ್ಜರಿ ಖರೀದಿ ಮಾಡಿದೀವಿ ಸಂತೆನಲ್ಲಿ. ಹಂಗೆ ಖರೀದಿ ಎಲ್ಲ ಮಾಡ್ಕೊಂಡು ಬಂದ್ವಿ. ಸೊಪ್ಪೆಲ್ಲ ಬೇರೆ ಕವರ್ ಅಲ್ಲಿ ಹಾಕೊಂಡಿದ್ವಿ, ಆಲೂಗಡ್ಡೆ, ಟೊಮೆಟೊ ಅಂತದೆಲ್ಲ ಬೇರೆ ಕವರ್ ಅಲ್ಲಿ ಹಾಕೊಂಡಿದ್ವಿ. ಇನ್ನ ಸೀದಾ ಮನೆಗೇನೆ. ಸಂತೆ ಮಾಡುವಷ್ಟರಲ್ಲಿ ಸುಸ್ತೆ ಆಗೋಯ್ತು ನಮ್ಗೆ. ಸಂತೆ ಭರ್ಜರಿ ಸಂತೆ ಆಯ್ತು, ಫುಲ್ ಸಂತೆ ಇದೆ. ಚೀಲ, ಕವರು. ನಾನು ನಿಮ್ಗೆ ತರಕಾರಿ ಎಲ್ಲ ತೋರಿಸ್ತಾ ಇದ್ದೆ. ಒಂದಿಷ್ಟು ಕವರ್ ಕೆಳಗಡೆ ಇಟ್ಟಿದ್ವಿ, ಒಂದಿಷ್ಟು ಕವರ್ ಅನ್ನ ಸೀಟ್ ಮೇಲೆ ಇಟ್ಕೊಂಡಿದ್ವಿ. ಸಂತೆ ಎಲ್ಲ ಮುಗಿಸಿ ಇವಾಗ ಹೊರಟ್ವಿ ನಾವು. ಮತ್ತೆ ಎಲ್ಲೂ ಕೂಡ ಶಾಪ್ಗೆ ಹೋಗಿಲ್ಲ. ಸಂತೆಗೆ ಹೋದಾಗ ಸಾಮಾನ್ಯವಾಗಿ ನಾವು ಡೈರೆಕ್ಟ್ ಆಗಿ ಮನೆಗೆ ಬಂದ್ಬಿಡ್ತೀವಿ. ಮನೆ ಎದುರುಗಡೆ ಕಲ್ಲು ಹಾಕಿದ್ವಿ, ಬೆಕ್ಕು ಕುಂತಿತ್ತು. ಇನ್ನ ಕೆಲವೊಂದು ತರಕಾರಿನ ನಾವು ಒಟ್ಟಿಗೆ ತಗೊಂಡಿರ್ತೀವಿ, ನಾನು ಮತ್ತೆ ಅಕ್ಕ. ಈ ಮೂಲಂಗಿ ಎಲ್ಲಾನು ಅವನ್ನೆಲ್ಲ ಸ್ವಲ್ಪ ಡಿವೈಡ್ ಮಾಡ್ಕೊಂಡ್ವಿ. ಹಂಗೆ ನಾನ್ ಸೀದಾ ಮೇಲ್ಗಡೆ ಬಂದೆ. ಮೇಲ್ಗಡೆ ಬಂದು ಕೈ ಕಾಲೆಲ್ಲ ತೊಳ್ದು ನಾನು ಅಡ್ಗೆ ಕೆಲ್ಸನ ಶುರು ಮಾಡ್ಕೊಂಡಿದ್ದೆ. ಇಲ್ಲಿ ಮೂಲಂಗಿ ಪಲ್ಯ ಮಾಡೋದಕ್ಕೆ ಮೂಲಂಗಿ ಸೊಪ್ಪು ಮತ್ತೆ ಮೂಲಂಗಿ ಗಡ್ಡೆನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ, ನೀಟಾಗಿ ತೊಳ್ದು. ಇವಾಗ ಪಲ್ಯ ಮಾಡೋದಕ್ಕೆ ಒಂದು ಕಡಾಯಿಗೆ ಎಣ್ಣೆ ಹಾಕಿದ್ದೆ, ಸಾಸಿವೆ ಹಾಕಿದ್ದೆ. ಸಾಸಿವೆ ಅರಳ್ಕೊಳ್ತಾ ಇದ್ದೆ, ಆಗ್ಲೇ ನಾನು ಬ್ಯಾಡ್ಗೆ ಮೆಣಸು ಕೂಡ ಹಾಕಿದ್ದೆ. ಇನ್ನ ಕಟ್ ಮಾಡಿಟ್ಟಂತಹ ಒಂದು ಈರುಳ್ಳಿ, ಹಂಗೇನೆ ಕರಿಬೇವು, ಇಷ್ಟನ್ನು ಕೂಡ ಸೇರ್ಸಿದೀನಿ. ಇವೆಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರ ನಾನು ಈ ಮೂಲಂಗಿ ಗಡ್ಡೆ ಮತ್ತೆ ಸೊಪ್ಪು ಎರಡನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇದನ್ನ ಸ್ವಲ್ಪ ಎಣ್ಣೆನಲ್ಲೇ ನಾನು ಫ್ರೈ ಮಾಡ್ಕೊಳ್ತೀನಿ. ಸೊಪ್ಪೆಲ್ಲ ಸ್ವಲ್ಪ ಬಾಡುವವರೆಗೂ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಂಡೆ. ಸೊಪ್ಪೆಲ್ಲ ಚೆನ್ನಾಗಿ ಅಂದ್ರೆ ಮೆತ್ತಗಾಗಿತ್ತು. ಈ ಟೈಮ್ ನಲ್ಲಿ ನಾನು ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಸಾಂಬಾರ್ ಪುಡಿ ಎರಡನ್ನು ಕೂಡ ಸೇರ್ಸಿದೀನಿ. ನೀಟಾಗಿ ಇವಾಗ ಮಿಕ್ಸ್ ಮಾಡ್ಬಿಟ್ಟು ಸ್ವಲ್ಪ ನೀರನ್ನ ಸೇರಿಸ್ತಾ ಇದ್ದೀನಿ. ಇಲ್ಲಾಂತಂದ್ರೆ ಈ ಮೂಲಂಗಿ ಗಡ್ಡೆ ಬೆಂದ್ ಬರೋದಿಲ್ಲ. ಹಂಗಾಗಿ ಅರಿಶಿನ ಪುಡಿ ಮತ್ತೆ ಸಾಂಬಾರ್ ಪುಡಿ ಎರಡೇ ಸೇರ್ಸಿರುವಂತದ್ದು. ಅದನ್ನು ಸ್ವಲ್ಪ ಸ್ವಲ್ಪ ಅಷ್ಟೇನೆ, ಜಾಸ್ತಿ ಕ್ವಾಂಟಿಟಿನಲ್ಲಿ ನಾನು ಸೇರ್ಸಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನಾನು ಸ್ವಲ್ಪ ನೀರನ್ನ ಹಾಕಿ ಇದನ್ನ ಬೇಯೋದಕ್ ಬಿಡ್ತಾ ಇದ್ದೀನಿ. ನೀರ್ ಹಾಕಿ ಬೇಯೋದಕ್ ಬಿಟ್ಟಿದ್ದೆ. ಇವಾಗ ಚೆನ್ನಾಗಿ ಬೆಂದಿತ್ತು ಕೂಡ. ನಾನು ಹುಟ್ಟಲ್ಲಿ ಸ್ವಲ್ಪ ಕಟ್ ಮಾಡ್ಬಿಟ್ಟು ನೋಡ್ತಾ ಇದ್ದೆ, ಬೆಂದಿತ್ತು. ಇವಾಗ ಫ್ರೆಶ್ ಆಗಿ ತುರಿದಿರುವಂತಹ ತೆಂಗಿನ ತುರಿ, ಹಂಗೇನೆ ಸ್ವಲ್ಪ ಸಕ್ಕರೆನ ಸೇರಿಸ್ತಾ ಇದ್ದೀನಿ. ಸಕ್ಕರೆನ ಸೇರಿಸ್ಬಿಟ್ಟು ಇನ್ನೊಮ್ಮೆ ಮುಚ್ಚಿಬಿಟ್ಟು ಇದನ್ನ ಬೇಯಿಸ್ಕೊಂಡೆ ಅಷ್ಟೇನೆ. ಪಲ್ಯ ಕೂಡ ರೆಡಿ ಆಯ್ತು. ಪಲ್ಯ ರೆಡಿ ಆದ್ಮೇಲೆ ಹೀಗ್ ಕಾಣಿಸ್ತಾ ಇತ್ತು. ನನ್ಗೆ ಜಾಸ್ತಿ ವಿಡಿಯೋ ತಗೊಳೋದಕ್ ಸಾಧ್ಯವಾಗ್ಲಿಲ್ಲ ಇವತ್ತು, ಸ್ವಲ್ಪ ಅರ್ಜೆಂಟ್
ಅರ್ಜೆಂಟ್ ಆಗ್ಬಿಡ್ತು. ಮೂಲಂಗಿ ಗಡ್ಡೆ ಮತ್ತೆ ಸೊಪ್ಪು ಹಾಕಿ ಪಲ್ಯ ಮಾಡಿದ್ದೆ, ಮೂಲಂಗಿ ಬೇಳೆ ಸಾರ್ ಮಾಡಿದ್ದೆ ಇವತ್ತು, ಮೂಲಂಗಿ ಗಡ್ಡೆ ಆಲೂಗಡ್ಡೆ ಹಾಕ್ಬಿಟ್ಟು. ಇನ್ನ ಉಪ್ಪಿನಕಾಯಿ ಇತ್ತು, ಹಪ್ಳ ಇತ್ತು. ಇವತ್ತಿನ ಊಟಕ್ಕೆ ಇಷ್ಟಿತ್ತು. ಅಡ್ಗೆ ತುಂಬಾ ಟೇಸ್ಟಿಯಾಗಿ ಆಗಿತ್ತು ಇವತ್ತು, ಪಲ್ಯ ಎಲ್ಲಾನು. ಊಟ ಎಲ್ಲ ಮುಗಿಸ್ಕೊಂಡು ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದೆ. ಹಾಗೆ ಫ್ರಿಡ್ಜ್ ಎಲ್ಲ ಕ್ಲೀನ್ ಮಾಡೋಣ ಅಂತ ಬಂದಿದ್ದೀನಿ. ಒಂದಿಷ್ಟು ಪ್ಲಾಸ್ಟಿಕ್ ಕವರ್ಸ್ ಇತ್ತು ಫ್ರಿಡ್ಜ್ ಅಲ್ಲಿ, ಹಾಲ್ ತಂದಿದ್ದು ಅದು ಇದು ಬೇಡದೇ ಇರೋದು ಬೇಕಾಗಿರೋದು ಅಂತೆಲ್ಲಾನು. ನಾನು ಒಂದು ಬಕೆಟಿಗೆ ಸ್ವಲ್ಪ ನೀರನ್ನ ಹಾಕೊಂಡು ಒಂದು ನಿಂಬೆ ಹಣ್ಣಿನ ರಸನ ಹಾಕೊಳ್ತೀನಿ. ನಿಂಬೆ ಹಣ್ಣಿನ ರಸ ಹಾಕೊಂಡು ಒಂದ್ ಬಟ್ಟೆ ತಗೊಂಡು ಅಂದ್ರೆ ಅದ್ರಲ್ಲಿ ಅದ್ದಿ ಹಿಂಡ್ಬಿಟ್ಟು ನೀಟಾಗಿ ಫ್ರಿಡ್ಜ್ ಅನ್ನ ಕ್ಲೀನ್ ಮಾಡ್ಕೊಳ್ತೀನಿ. ಈ ತರ ಮಾಡೋದ್ರಿಂದ ಫ್ರಿಡ್ಜ್ ಸ್ಮೆಲ್ ಬರೋದಿಲ್ಲ. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಸಂಜೆ 7:30 ತುಂಬಾ ಜೋರ್ ಗಾಳಿ ಮಳೆ ಆಗಿತ್ತು. ಸದ್ಯ ಕರೆಂಟ್ ಬಂತು. ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಜೋರ್ ಗಾಳಿ ಮಳೆ ಆಗಿತ್ತು. ಎಲ್ಲೆಲ್ಲಿ ಏನೇನು ಅನಾಹುತ ಆಯ್ತೇನೋ, ಕರೆಂಟ್ ಯಾವಾಗ ಏನು ಅಂತ ಅನ್ಕೊಂಡೆ, ಅಷ್ಟರಲ್ಲಿ ಕರೆಂಟ್ ಬಂತು. ಇವತ್ತು ಸಂತೆಗೆ ಹೋಗಿ ಬಂದು ಮನೆ ಕೆಲಸ ಮಾಡ್ಕೊಂಡು ಅಡ್ಗೆ ಮಾಡಿ ಊಟ ಮಾಡಿ ಸಂಜೆ ಮತ್ತೆ ಫ್ರಿಡ್ಜ್ ಕ್ಲೀನ್ ಮಾಡು, ಮನೆ ಕೆಲಸ ಮಾಡ್ಕೋ, ಅದಕ್ಕೆ ಅಂತಾನೆ ಇವತ್ತಿನ ದಿನ ಸರಿ ಹೋಯ್ತು. ಏನ್ ಹೇಳೋದಕ್ಕೆ ಅಂತ ನಾನು ಕ್ಯಾಮ್ರಾ ಮುಂದೆ ಬಂದೆ ಅಂತಂದ್ರೆ, ನಾವು ರಂಗೋಲಿ ಶೋರೂಮ್ ಅಲ್ಲಿ ಆಫರ್ ನಡೀತಾ ಇದೆ, ಡಿಸ್ಕೌಂಟ್ ಸೇಲ್ ನಡೀತಾ ಇದೆ ಅಂತ ಹೇಳಿ ವಿಡಿಯೋ ಮಾಡಿದ್ವಿ ಅಲ್ವಾ. ಅಲ್ಲಿ ಅವ್ರ ಅಣ್ಣ ತಮ್ಮ ಇಬ್ರು ಕೂಡ ಇರ್ತಾರೆ, ದಿನೇಶ್ ಅವರು ಮತ್ತೆ ಅವರ ಅಣ್ಣ ಇಬ್ರು ಕೂಡ ಇರ್ತಾರೆ. ಅವ್ರ ತಂದೆಯವ್ರು ಊರಿಗೆ ಹೋಗಿದ್ದಾರಂತೆ. ಅವ್ರು ಇಲ್ಲಿಯವರಲ್ಲ, ಹೊರಗಡೆ ಅವರು, ರಾಜಸ್ಥಾನದವರು. ಏನ್ ಹೇಳೋದಕ್ಕೆ ಹೊರಟೆ ಅಂತಂದ್ರೆ, ನಿನ್ನೆ ದಿನ ಮೆಸೇಜ್ ಹಾಕಿದ್ವಿ ಹೇಗಾಯ್ತು ಸೇಲು ಅಂತ ಹೇಳಿ. ನಿನ್ನೆಗೆ 2 days ಏನೋ ಆಯ್ತಷ್ಟೇನೆ. ವಿಡಿಯೋ ಕಾಲೇ ಮಾಡಿದ್ರು ನಂತರ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ. ಸಿಕ್ಕಾಪಟ್ಟೆ ಜನ ಬಂದ್ರು, ತುಂಬಾ ಜನ ಬಟ್ಟೆ ಖರೀದಿ ಮಾಡಿದ್ರು ಅಂತೆಲ್ಲ ಹೇಳ್ತಾ ಇದ್ರು. ನಮ್ಮ ಹತ್ರ ಮೇಂಟೈನ್ ಮಾಡೋದಕ್ಕೆ ಆಗ್ತಾ ಇಲ್ಲ ಇಬ್ರ ಹತ್ರ ಅಂತೆಲ್ಲ ಹೇಳ್ತಾ ಇದ್ರು. ಹಾಗೆ ಇರ್ಲಿ, ಯಾರ ದೃಷ್ಟಿನೂ ಬೀಳ್ದೇ ಇರ್ಲಿ, ಅದೇ ರೀತಿ ಸೇಲ್ ಆಗ್ಲಿ. ನಾನು ಕೂಡ ಅಲ್ಲಿ ನಿಂತ್ಕೊಂಡವರಿಗೆ ತುಂಬಾ ಹೃದಯದಿಂದ ಹಾರೈಸಿ ಬಂದಿದ್ದೆ. ಅಷ್ಟು ಸ್ಟಾಕು ಕೂಡ ಖಾಲಿ ಆಗ್ಬಿಟ್ಟು ಎಲ್ಲ ಮತ್ತೆ ಹೊಸದಾಗಿ ಸ್ಟಾಕ್ ಹಾಕ್ಸಿ ಅಷ್ಟು ಖಾಲಿ ಆಗ್ಲಿ ಅಂತ ಹೇಳ್ಬಿಟ್ಟು, ಏನೋ ಒಂಥರ ಅಂದ್ರೆ ನಾವು ವಿಡಿಯೋ ಮಾಡ್ಕೊಟ್ಟಾಗ ಯಾರಿಗಾದ್ರೂ ಒಳ್ಳೇದಾದ್ರೆ ಅದ್ರಲ್ಲಿ ಸಿಗುವಂತಹ ಖುಷಿನೇ ಬೇರೆ. ನನಗೂ ಕೂಡ ಹಾಗೆ ಆಯ್ತು. ಈ ಖುಷಿನ ನಿಮ್ ಜೊತೆ ಕೂಡ ಹಂಚ್ಕೊಳ್ಬೇಕು ಅಂತ ಅನಿಸ್ತು. ತುಂಬಾ ಅಂದ್ರೆ ತುಂಬಾ ಖುಷಿ ಅಂತ ಅನಿಸ್ತಾ ಇತ್ತು. ನನ್ಗೆ ವಿಡಿಯೋ ಮಾಡ್ಕೊಡುವಾಗ ಎಲ್ಲೋ ಒಂದ್ ಕಡೆ ಸ್ವಲ್ಪ ಭಯ ಆಯ್ತು, ಅಯ್ಯೋ ಕಸ್ಟಮರ್ ಬಂದಿಲ್ಲ ಅಂದ್ರೆ ಈ ತರ ಎಲ್ಲ ನನ್ ಮನ್ಸಲ್ಲಿ ಎಲ್ಲೋ ಒಂದ್ ಮೂಲೆನಲ್ಲಿ ಇತ್ತು. ಆದ್ರೆ ತುಂಬಾ ಒಳ್ಳೆ ಅವರಿಗೆ ರೆಸ್ಪಾನ್ಸ್ ಸಿಕ್ಕಿದ್ರಂತೆ. ಅಷ್ಟು ಕಸ್ಟಮರ್ ಇದ್ರಂತೆ, ಹ್ಯಾಂಡಲ್ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ರು. ಜುಲೈ 1ರಿಂದ 30ರವರೆಗೂ ಇದೆ. ನೀವೇನಾದ್ರೂ ಹೋಗೋರಿದ್ರೆ ಹೋಗಿ, ನಾನು ಆಲ್ರೆಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೀನಿ. ನೋಡೋರಿದ್ರೆ ನೋಡಿ ಆ ವಿಡಿಯೋನ. ಈ ತರ ತುಂಬಾ ಖುಷಿ ಆಯ್ತು. ನಿಮ್ಗೆ ಹೆಂಗ್ ಅನ್ಸ್ತು? ನಿನ್ನೆ ವಿಡಿಯೋ ಕಾಲ್ ಮಾಡಿದ್ರು, ಅವ್ರು ಎಷ್ಟು ಸಾರಿ ಥ್ಯಾಂಕ್ಸ್ ಅಕ್ಕ ಅಂತ ಹೇಳಿದ್ರು ಅಂದ್ರೆ, ನಾನು ಥ್ಯಾಂಕ್ಸ್ ಅಂದ್ರೆ ನೀವಲ್ಲ ನಾನು ಹೇಳ್ಬೇಕು ಅಂತ ಅವ್ರು ಹೇಳ್ತಾ ಇತ್ತು. ಯಾರಿಗಾದ್ರೂ ಅಂದ್ರೆ ಈ ತರ ಏನಾದ್ರು ವಿಡಿಯೋ ಮಾಡ್ಕೊಟ್ಟಾಗ ಅವರು ಅಷ್ಟು ಖುಷಿಯಿಂದ ಅವ್ರ ಮುಖದಲ್ಲಿ ಆ ಖುಷಿ ನೋಡ್ಬೇಕಿತ್ತು. ಯಾವತ್ತಾದ್ರೂ ಆ ಕಡೆ ರೂಟಲ್ಲಿ ಹೋದಾಗ ಅವ್ರ ಬಾಯಲ್ಲೇ ಕೇಳಿಸ್ತೀವಿ ಆಯ್ತಾ, ಅಂದ್ರೆ ಸೇಲ್ ಹೆಂಗಾಯ್ತು ಅಂತೆಲ್ಲಾನು. ನಿನ್ನೆ ವಿಡಿಯೋ ಕಾಲ್ ಮಾಡಿದಾಗ ನಾವು ರೆಕಾರ್ಡ್ ಮಾಡ್ಕೊಳ್ಬೇಕಿತ್ತು, ಮರ್ತು ಹೋಗ್ಬಿಟ್ಟು. ನೈಟ್ 10:30 ಏನು ಆಗಿತ್ತಲ್ಲ ವಿಡಿಯೋ ಕಾಲ್ ಮಾಡಿದಾಗ. 10:30 ಆಗ್ಬಿಟ್ಟಿತ್ತು. ನನ್ ಬೇರೆ ವಿಡಿಯೋ ವಾಯ್ಸ್ ಓವರ್ ಕೊಡ್ಲಿಕ್ಕಿತ್ತು, ಹಂಗಾಗಿ ವಿಡಿಯೋ ಮಾಡ್ಕೊಳ್ಳೋದು ಮರ್ತೋಯ್ತು. ತುಂಬಾ ಖುಷಿ ಆಯ್ತು. ಇದನ್ನ ಹಂಚ್ಕೊಳ್ಬೇಕಂತ ಅನಿಸ್ತು. ನಾವ್ ಯಾಕಾದ್ರೂ ಒಬ್ರಿಗೆ ಏನಾದ್ರೂ ಒಂದು ಚಿಕ್ಕ ಹೆಲ್ಪ್ ಮಾಡಿದಾಗ ಅದವರಿಗೆ ಅಂದ್ರೆ ಒಳ್ಳೇದಾದ್ರೆ ಅದ್ರಲ್ಲಿ ಸಿಗೋ ಖುಷಿನೇ ಬೇರೆ. ಈ ತರ ಒಳ್ಳೇದಾಗ್ಲಿ ಈ ತರ. ಹಾ ಹೇಳು. ನೋಡ್ದೆ ನಿಂದೆ ಜಾಸ್ತಿ ಅದೇ ವಿಡಿಯೋ ಹಿಡ್ಕೊಂಡು ಬರ್ತಾರ್ಯ. ಹೌದು, ವಿಡಿಯೋ ಹಿಡ್ಕೊಂಡು ಬರ್ತಾ ಇದ್ದ. ಹೌದು. ಎಷ್ಟು ಜನ ಬಂದಿರಿ ಇವತ್ತು ಎಷ್ಟು ಜನ ಬಂದಿರೋ? ಒಳ್ಳೆ ರೆಸ್ಪಾನ್ಸ್ ಅದು. ನೀವು ಹಾಕಿದ ವಿಡಿಯೋ ಅಂದ್ರೆ ಸುಮಾರು ಜನ ಇದಾಯ್ತು. ಗೊತ್ತಾಯ್ತಲ್ಲ. ಗಂಟೆ 1:10 ನಾನು ನಮ್ಮನೆಯವರು ರೆಡಿ ಆಗಿದ್ದೀವಿ. ಎಲ್ಲಿಗೆ ಅಂತ ಕೇಳಬಹುದು. ಇಲ್ಲೇ ಗೃಹ ಪ್ರವೇಶಕ್ಕೆ ಹೋಗ್ತಾ ಇರೋದು, ಇಲ್ಲೇನೆ ನಮ್ಮನೆ ಹತ್ರಕ್ಕೇನೆ. ಹಾಗಾಗಿ ನಾನು ಡ್ರೆಸ್ ಹಾಕೊಂಡು ರೆಡಿ ಆಗಿದ್ದೀನಿ. ದೇವಸ್ಥಾನದ ಹಾಲಲ್ಲಿ ಊಟ.
ಗೃಹ ಪ್ರವೇಶ ಮನೆಯಲ್ಲಿ ಹೋಗಿ ಒಂದು ವಿಸಿಟ್ ಕೊಟ್ಟು ಊಟ ಮಾಡ್ಕೊಂಡು ಬರೋದು ಅಂತ. ಮಳೆ ಯಾರು ಹೋಗೋದು ಅಂದ್ರೆ ಯಾರು ಹೋಗ್ತರು ಈ ತರ ಅನಿಸ್ತಾ ಇತ್ತು, ಆದ್ರೂ ಹೋಗಿ ಬರುವ ಅಂತ ಹೇಳಿ. ನನ್ಗೆ ಯಾರಾದ್ರೂ ಹೊಸದಾಗಿ ಮನೆಯೆಲ್ಲ ಕಳಿಸಿದ್ರೆ ನೋಡೋಕ್ ತುಂಬಾ ಇಷ್ಟ. ನೋಡೋಣ, ಹಂಗೆ ಅಲ್ವಾ ಮನುಷ್ಯನಿಗೆ, ಅಂದ್ರೆ ಆಸೆ ಕನಸುಗಳೆಲ್ಲ ಜಾಸ್ತಿ. ನನ್ಗೂ ಕೂಡ ಹಂಗೇನೆ ನೋಡ್ಕೊಂಡ್ ಬರೋಣ ಅಂತ ಹೇಳಿ. ನಮ್ ಕಡೆ ಅಂತೂ ತುಂಬಾ ಜೋರ್ ಮಳೆ, ಸಿಕ್ಕಾಪಟ್ಟೆ ಮಳೆ ಗಾಳಿ ಮಳೆ, ಸಿಕ್ಕಾಪಟ್ಟೆ ಮಳೆ. ಎಲ್ಲೂ ಹೊರಗಡೆ ಹೋಗೋದಕ್ಕಾಗೋದಿಲ್ಲ, ಅಷ್ಟು ಮಳೆನಲ್ಲೂ ಇವತ್ ಸ್ವಲ್ಪ ಕಡಿಮೆ ಅಲ್ಲ ನಿನ್ನೆಗಿಂತ ಇವಾಗ ಸ್ವಲ್ಪ ಕಡಿಮೆ. ಹೇಳೋದಕ್ಕಾಗೋದಿಲ್ಲ, ಹೊರಗಡೆ ಅಂದ್ರೆ ಹೋಗ್ತಿರ್ಬೇಕಾದ್ರೇನೆ ಬಂತು. ನಾನು ಮತ್ತೆ ಅಕ್ಕ, ಆಯಿ, ಗೀತತ್ತೆ ಎಲ್ಲರೂ ಸೇರ್ಕೊಂಡು ಹೋಗ್ತಾ ಇದೀವಿ. ಲೇಡೀಸ್ ಗ್ಯಾಂಗ್ ಜೊತೆ ಹೋಗೋದು. ನಮ್ಮ ಮನೆಯವರು, ಅವ್ರ ಅಣ್ಣ ಎಲ್ಲ ಆಮೇಲೆ ಬರ್ತವೆ. ಶೇವಿಂಗ್ ಯಾವಾಗ? ನಾನು ಈ ಡ್ರೆಸ್ ಹಾಕೊಂಡು ರೆಡಿ ಆಗಿದ್ದೀನಿ, ಅಲ್ಟ್ರೇಷನ್ ಮಾಡ್ಕೊಂಡು. ಬನ್ನಿ ಇವಾಗ ಹೊರಡುವ. ಇಲ್ಲೇ 2 ವೀಲರ್ ಅಲ್ಲೆಲ್ಲ ಹೋಗೋ ಕೆಲ್ಸ ಇಲ್ಲ, ನಡ್ಕೊಂಡು ಹೋಗೋದು ಪಕ್ಕದಲ್ಲೇ. ಪಾಪು ಬರ್ತಾನೋ ಎಲ್ಲೋ ಗೊತ್ತಿಲ್ಲ. ಅವ್ನಿಗೆಲ್ಲಾದ್ರೂ ಈ ತರ ಹೋಗ್ಬೇಕು, ಅಲ್ಲಿ ಊಟ ಇದೆ ಅಂತಂದ್ರಲ್ಲ, ಅವ್ನ್ ಬರೋದೇ ಇಲ್ಲ. ಅದೇನೋ ಗೊತ್ತಿಲ್ಲ, ಅವ್ನಿಗೆ ಮುಂಚೆ ಎಸ್ಕೇಪ್ ಆಗ್ಬಿಡ್ತಾನೆ. ಅವನಿಗೆ ಅದೊಂದು ಅಭ್ಯಾಸ ಆಗಿದೆ. ಅಂದ್ರೆ ಮಕ್ಕಳು ಚಿಕ್ಕವ್ರು ಇರ್ಬೇಕಾದ್ರೇನೆ ಹೊರಗಡೆ ಎಲ್ಲ ಕರ್ಕೊಂಡೋಗಿ ಅಭ್ಯಾಸ ಮಾಡಿಸ್ಬಿಡ್ಬೇಕು. ಹೋಗ್ತಿದ್ದ, ಆದ್ರೆ ಅವನಿಗೆ ಇತ್ತೀಚೆಗೆ ಊಟ ಅದೆಲ್ಲ ಅಂದ್ರೆ ಸ್ವಲ್ಪ ಹಿಂಜರಿತಾನೆ. ನೋಡ್ಬೇಕು ಇವಾಗ. ಮೊದ್ಲಿಗೆ ನಾವು ಹೋಗಿ ಊಟ ಮಾಡ್ಕೊಂಡು ನಂತರ ನಮ್ಮ ಮನೆಯವರಿಗೆ, ಭಾವ ಅವರಿಗೆ ಕಳ್ಸೋದು. ಈ ಡ್ರೆಸ್ ಅಲ್ಲಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಾಮೆಂಟ್ ಮಾಡಿ. ನನ್ನ ಫೇವ್ರೇಟ್ ಕಲರ್ ಡ್ರೆಸ್. ಗಂಟೆ 2:20 ಗೃಹ ಪ್ರವೇಶಕ್ಕೆ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಮನೆಯೆಲ್ಲ ನೋಡ್ಕೊಂಡು ಬಂದಿದ್ದಾಯ್ತು. ಇವಾಗ ರಾಗಿ ಗಂಜಿ ಕುಡಿಬೇಕು. ಪಾಪು ಕೂಡ ಬಂದಿದ್ದ ಅಲ್ವಾ ಮಗ್ನೆ, ಅವ್ರ ಚಿಕ್ಕಪ್ಪನ ಜೊತೆ 2 ವೀಲರ್ ಅಲ್ಲಿ. ಪಾಪು ಏನೋ ಕಾಮಿಡಿ ಮಾಡ್ತಾ ಇದ್ದ, ಹಂಗಾಗಿ ನಾನ್ ನಗ್ತಾ ಇದ್ದೆ. ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ.